ಹಿಂದುತ್ವದ ಪ್ರತಿಪಾದಕ ಅಂತಾನೆ ಗುರುತಿಸಿಕೊಂಡಿದ್ದು ಅನಂತಕುಮಾರ್ ಹೆಗಡೆ. ಪ್ಲಸ್ ಆರ್ ಮೈನಸ್ ಇಮೇಜ್ಗಳು ಅನಂತಕುಮಾರ್ ಹೆಗಡೆ ಪರವಾಗಿ. ಯಾವಾಗ ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ಗುಂಡೇಟು ಅನಂತಕುಮಾರ್ ಹೆಗಡೆ ಕಾಲಿಗೆ ಪ್ರಾಣ ಕೊಟ್ಟರು, ಧ್ವಜ ಹಾರಿಸೋದನ್ನ ಬಿಡಲ್ಲ ಅಂತ ಹೇಳಿ ಧ್ವಜ ಹಾರಿಸಿರುವಂತಹ ಅನಂತಕುಮಾರ್ ಹೆಗಡೆ. ಒಂದು ಕಡೆ ಹಿಂದುತ್ವವಾದ, ಒಂದು ಕಡೆ ಅಲ್ಪಸಂಖ್ಯಾತರ ವಿರೋಧಿ ಭಾಷಣಗಳು, ಸಂವಿಧಾನ ವಿರೋಧಿ ಹೇಳಿಕೆಗಳು, ಇಷ್ಟೆಲ್ಲ ಸ್ಥಾನಗಳನ್ನ ಗೆದ್ದು ಇಷ್ಟೆಲ್ಲ ರಾಜಕೀಯವಾಗಿ ಸಾಧನೆ ಮಾಡಿದ್ರು ಕೂಡ ಹಿಂದುತ್ವದ ಹೆಸರಿನಲ್ಲಿ ಬಿಜೆಪಿಯನ್ನು ಅವರು ಕಟ್ಟಿ ಬೆಳೆಸಿಲ್ಲ. ಅನಂತಕುಮಾರ್ ಹೆಗಡೆ ಈಗ ಅಖಾಡಕ್ಕೆ ಧುಮುಕ್ಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅನಂತಕುಮಾರ್ ಹೆಗಡೆ ವಾಪಸ್ ಬಿಜೆಪಿಗೆ ಬಂದ್ರೆ ಅಲ್ಲಿಂದ ಅನಂತಕುಮಾರ್ ಹೆಗಡೆ ಅವರ ಸೆಕೆಂಡ್ ಇನ್ನಿಂಗ್ಸ್ ಪ್ರಾರಂಭ ಆಗುತ್ತಂತೆ. ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಹಿಂದೂ ಹುಲಿ ಈಸ್ ಬ್ಯಾಕ್. ಹಿಂದೂ ಹೃದಯ ಸಾಮ್ರಾಟ ಅನಂತಕುಮಾರ್ ಹೆಗಡೆ ಮತ್ತೆ ರಾಜಕಾರಣಕ್ಕೆ ಬರ್ತಾ ಇದ್ದಾರೆ. ಮಲೆನಾಡಿನ ಶಿರ್ಸಿ ಜಾತ್ರೆಯ ಸಂದರ್ಭದಲ್ಲೇ ಶಿರ್ಸಿಯಿಂದ ಒಂದು ಸುದ್ದಿ ಬಂದಿದೆ. ಮಾರ್ಚ್ 8 ಹಿಂದೂ ಸಂಗಮ ಅನ್ನೋ ಕಾರ್ಯಕ್ರಮ ಭಟ್ಕಳದಲ್ಲಿ. ಅಲ್ಲಿಂದ ಅನಂತಕುಮಾರ್ ಹೆಗಡೆ ಅವರ ಸೆಕೆಂಡ್ ಇನ್ನಿಂಗ್ಸ್ ಪ್ರಾರಂಭ ಆಗುತ್ತಂತೆ. ಅನಂತಕುಮಾರ್ ಹೆಗಡೆಯಂತಹ ಹಿಂದುತ್ವದ ಪ್ರತಿಪಾದಕರು ಬೇಕೇ ಬೇಕು ಅಂತ ಒಂದು ವರ್ಗದ ಜನ ಕಾಯ್ತಾ ಇದ್ದಾರೆ ರಾಜಕೀಯಕ್ಕೆ. ಬಿಜೆಪಿಗೆ ಅನಂತಕುಮಾರ್ ಹೆಗಡೆ ಬಂದರೆ ಹೆಚ್ಚಿನ ಲಾಭ ಆಗುತ್ತೆ ಅನ್ನೋ ಲೆಕ್ಕಾಚಾರ ಅವ್ರದ್ದು. ಒಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್, ಮತ್ತೊಂದು ಕಡೆ ಅನಂತಕುಮಾರ್ ಹೆಗಡೆ, ಇನ್ನೊಂದು ಕಡೆ ಪ್ರತಾಪ್ ಸಿಂಹ. ಈ ತರಹದ ಹಿಂದೂ ಹುಲಿಗಳು ಘರ್ಜನೆಯನ್ನು ನಿಲ್ಲಿಸ್ಬಿಟ್ಟಿದ್ದಾವೆ, ಬಿಜೆಪಿಯಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾವೆ. ಇಂಥ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗಡೆ ವಾಪಸ್ ಬಿಜೆಪಿಗೆ ಬಂದರೆ ಯಾವ ರೀತಿಯ ಪರಿಣಾಮ ಆಗುತ್ತೆ? ಅನಂತಕುಮಾರ್ ಹೆಗಡೆಯವರ ಅನಿವಾರ್ಯತೆ ಅಥವಾ ಅನಂತಕುಮಾರ್ ಹೆಗಡೆಯವರ ತತ್ವ ಸಿದ್ಧಾಂತದ ಅನಿವಾರ್ಯತೆ ಬಿಜೆಪಿಗೆ ಈಗೇನಾದರೂ ಅವಶ್ಯಕತೆ ಇದೆಯಾ? ಕರ್ನಾಟಕದಲ್ಲಿ ಹಿಂದುತ್ವದ ಹೆಸರಿನಲ್ಲಿ ರಾಜಕಾರಣ ಮಾಡಬಹುದಾ? ಕೆಲವು ಸ್ಥಾನಗಳನ್ನು ಹೊರತುಪಡಿಸಿ ಹಿಂದುತ್ವದ ಹೆಸರಿನಲ್ಲಿ ಎಷ್ಟು ಸ್ಥಾನಗಳನ್ನು ಗೆಲ್ಬೋದು ಕರ್ನಾಟಕದಲ್ಲಿ? BS ಯಡಿಯೂರಪ್ಪ ಇಷ್ಟೆಲ್ಲ ಸ್ಥಾನಗಳನ್ನು ಗೆದ್ದು ಇಷ್ಟೆಲ್ಲ ರಾಜಕೀಯವಾಗಿ ಸಾಧನೆ ಮಾಡಿದ್ರು ಕೂಡ ಹಿಂದುತ್ವದ ಹೆಸರಿನಲ್ಲಿ ಬಿಜೆಪಿಯನ್ನು ಅವರು ಕಟ್ಟಿ ಬೆಳೆಸಿಲ್ಲ. ಅವರು ಕಟ್ಟಿರೋದು ರೈತ ನಾಯಕ ಅನ್ನುವ ಇಮೇಜ್ನಿಂದ. ಆದರೆ ದೇಶಾದ್ಯಂತ ಯಾವಾಗ ಪ್ರಖರ ಹಿಂದುತ್ವವಾದದ ಅಲೆ ಶುರುವಾಯಿತು, ಕರ್ನಾಟಕದಲ್ಲೂ ಕೂಡ ಹಿಂದುತ್ವದ ಗಾಳಿ ಬೀಸ್ತಾ ಇತ್ತು. ಕರಾವಳಿ, ಕರ್ನಾಟಕದ ಕರಾವಳಿ ಅಂದರೆ ಅದು ಹಿಂದುತ್ವದ ಒಂದು ಭದ್ರಭೂಮಿ. ಕರಾವಳಿಯ ಕೆಲವು ತಾಲೂಕುಗಳು ಅಂದರೆ ಕಾರವಾರ, ಅಂಕೋಲಾ, ಕುಮಟಾ, ಹೊನ್ನಾವರ, ಭಟ್ಕಳ, ಈಗ ಗೋಕರ್ಣ ಹೊಸ ತಾಲೂಕು ಅಂತ ಘೋಷಣೆಯಾಗಿದೆ. ಅದರ ಮೇಲೆ ಘಟ್ಟದ ಮೇಲಿನ ತಾಲೂಕುಗಳು ಸೂಪ ಅಂದರೆ ಇವಾಗಿನ ಜೋಯ್ಡಾ, ಹಳಿಯಾಳ, ಮುಂಡಗೋಡು, ಶಿರ್ಸಿ, ಸಿದ್ದಾಪುರ್, ಯಲ್ಲಾಪುರ್, ಈ ತಾಲೂಕುಗಳು. ಉತ್ತರ ಕನ್ನಡ ಜಿಲ್ಲೆ ತೀರಾ ವೈವಿಧ್ಯತೆಯನ್ನು ಹೊಂದಿರುವಂಥ ಜಿಲ್ಲೆ. ಹಲವಾರು ಯೋಜನೆಗಳು ಉತ್ತರ ಕನ್ನಡ ಜಿಲ್ಲೆಯನ್ನು ಬರ್ಬಾದ್ ಮಾಡ್ತಾ ಇವೆ. ಕಾರವಾರದಲ್ಲಿ ನೌಕಾನೆಲೆ, ಸೂಪಾದಲ್ಲಿ ಡ್ಯಾಮ್, ಕೈಗಾದಲ್ಲಿ ಅಣುವಿದ್ಯುತ್ ಸ್ಥಾವರ, ಸಿದ್ದಾಪುರ ಭಾಗದಲ್ಲಿ ಅಂದರೆ ಕರ್ನಾಟಕ ಪವರ್ ಕಾರ್ಪೊರೇಷನ್ KPC, ಈ ಜೋಗ್ ಫಾಲ್ಸ್ ಕೆಳಗಿಂದೆಲ್ಲ ಇದೆಯಲ್ಲ ವಿದ್ಯುತ್ ಉತ್ಪಾದನೆ ಆಗುವಂಥದ್ದು. ಇವು ಪ್ರಮುಖ ಯೋಜನೆಗಳು. ಕಾರವಾರ ಜಿಲ್ಲೆಯ ಸೌಂದರ್ಯ ಅನ್ನೋದಂಥದ್ದು, ಅದನ್ನು ಅಂದವನ್ನು ಗೆಡಿಸ್ಲಿಕ್ಕೆ ಅಂಥೇಳಿ ಹುಟ್ಟಿರುವಂಥ ಯೋಜನೆಗಳು. ಇದರ ಮಧ್ಯದಲ್ಲಿ ಪ್ರಖರ ಹಿಂದುತ್ವವಾದ ಅಂತ ಹೇಳಿ ಅನಂತಕುಮಾರ್ ಹೆಗಡೆ 1990ರಿಂದ 90ರ ದಶಕದಲ್ಲಿ ರಾಜಕಾರಣ, ಯುವಶಕ್ತಿ ಅನ್ನುವಂಥದ್ದು. ಕೆನರಾ ಕ್ಷೇತ್ರ, ನಮ್ಮ ಕಾರವಾರ ಜಿಲ್ಲೆ ಜೊತೆಗೆ ಬೆಳಗಾವಿ ಜಿಲ್ಲೆ 2 ಅಸೆಂಬ್ಲಿ ಕ್ಷೇತ್ರಗಳು, ಒಂದು ಕಿತ್ತೂರು ಮತ್ತು ಖಾನಾಪುರ, ಎಲ್ಲ ಸೇರಿಸಿ ಒಂದು MP ಕ್ಷೇತ್ರ. ತುಂಬ ದೊಡ್ಡ MP ಕ್ಷೇತ್ರ. ಕರ್ನಾಟಕದ ಅತಿ ದೊಡ್ಡ MP ಕ್ಷೇತ್ರ ಯಾವುದಪ್ಪ ಅಂದರೆ ಕೆನರಾ, ಉತ್ತರ ಕನ್ನಡ. ಇಂತಹ MP ಕ್ಷೇತ್ರವನ್ನು ಪ್ರತಿನಿಧಿಸಿ ಕೆಲಸಗಳನ್ನು ಮಾಡಿದ್ದೀನಿ ಅಂತ ಅನಂತಕುಮಾರ್ ಹೇಳಿದ್ರು ಕೂಡ ಹಿಂದುತ್ವದ ಪ್ರತಿಪಾದಕ ಅಂತಾನೆ ಗುರುತಿಸಿಕೊಂಡಿದ್ದು ಅನಂತಕುಮಾರ್ ಹೆಗಡೆ. ಅದು ಬಿಟ್ಟು ಅಭಿವೃದ್ಧಿಯ ಹರಿಕಾರ ಅಂತ ಅಲ್ಲ. ಹಲವಾರು ಪ್ಲಸ್ ಆರ್ ಮೈನಸ್ ಇಮೇಜ್ಗಳು ಅನಂತಕುಮಾರ್ ಹೆಗಡೆ ಪರವಾಗಿವೆ, ವಿರುದ್ಧವಾಗಿಯೂ ಇವೆ. ಒಂದು ಕಡೆ ಹಿಂದುತ್ವವಾದ, ಒಂದು ಕಡೆ
ಅಲ್ಪಸಂಖ್ಯಾತರ ವಿರೋಧಿ ಭಾಷಣಗಳು, ಸಂವಿಧಾನ ವಿರೋಧಿ ಹೇಳಿಕೆಗಳು, ಭಟ್ಕಳದಂಥ ನೆಲದಲ್ಲಿ ಡಾಕ್ಟರ್ ಚಿತ್ತರಂಜನ್ ಅವರ ಏನು ಮರ್ಡರ್ ಆಯಿತು, ಅದಾದಮೇಲೆ ಅನಂತಕುಮಾರ್ ಅವರ ರಾಜಕೀಯ ಪ್ರವರ್ಧಮಾನಕ್ಕೆ ಬಂದದ್ದು. ಯಾವಾಗ ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ಧ್ವಜ ಹಾರಿಸ್ಬೇಕು ಅಂತ ಗೋಲಿಬಾರ್ ಆಯಿತು, ಗುಂಡೇಟ್ ಅನಂತಕುಮಾರ್ ಹೆಗಡೆ ಕಾಲಿಗೆ ಬಿತ್ತು, ಪ್ರಾಣ ಕೊಟ್ಟರು ಧ್ವಜ ಹಾರಿಸೋದನ್ನ ಬಿಡಲ್ಲ ಅಂತ ಹೇಳಿ ಧ್ವಜ ಹಾರಿಸಿರುವಂತಹ ಅನಂತಕುಮಾರ್ ಹೆಗಡೆ ತದನಂತರ ಹಿಂದುತ್ವದ ಪ್ರತಿಪಾದಕ ಅಂತ ಹೇಳಿ ಗುರುತಿಸ್ಕೊಂಡ್ರು. ಬಿಟ್ರೆ ಅಭಿವೃದ್ಧಿಯ ವಿಚಾರದಲ್ಲಿ ಏನು ಕೆಲಸ ಮಾಡಿದ್ದು ಅಷ್ಟೇನು ವರದಿಗಳಾಗಿಲ್ಲ. ಮಧ್ಯದಲ್ಲಿ 1-2 ವರ್ಷ ಮಂತ್ರಿಗಳಾದ್ರು ಕೇಂದ್ರದಲ್ಲಿ, ಅದಾದ್ಮೇಲೆ ಮಂತ್ರಿ ಸ್ಥಾನವನ್ನು ಕಿತ್ಕೊಂಡ್ರು ಅವರಿಂದ, ಯಾಕೆ ಅಂತಲೂ ಗೊತ್ತಿಲ್ಲ. ಈಗ ಅನಂತಕುಮಾರ್ ಹೆಗಡೆ ಈ ಮಧ್ಯದಲ್ಲಿ ಆರೋಗ್ಯದ ಸಮಸ್ಯೆ ಇತ್ತು ಅವರಿಗೆ. ಕಾರಣ 2024ರ ಚುನಾವಣೆಯಲ್ಲಿ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ. 2023ರಲ್ಲಿ ಸಿರ್ಸಿಯಿಂದ ಸ್ಪರ್ಧಿಸಿ ಭೀಮಣ್ಣ ನಾಯ್ಕ್ ಎದುರು ಸೋತಿದ್ದಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಕೆನರಾ MP ಟಿಕೆಟ್ ಸಿಕ್ತು. ಅವರು MP ಆಗಿ ಆಯ್ಕೆಯಾದರು. ಅನಂತಕುಮಾರ್ ಹೆಗಡೆ ಈಗ ಅಖಾಡಕ್ಕೆ ಧುಮುಕ್ಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಹಿಂದೂ ಸಂಗಮ ಭಟ್ಕಳದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ಹಿಂದೂ ಸಂಗಮದ ಮೂಲಕ ಹಿಂದೂ ಹುಲಿ ವಾಪಸ್ ಕರ್ನಾಟಕ ರಾಜಕಾರಣಕ್ಕೆ ಎಂಟ್ರಿ ಕೊಡೋಣ ಅನ್ನುವಂತಹ ಮಾತುಗಳು. ಅನಂತಕುಮಾರ್ ಹೆಗಡೆ ಅಂತ ನಾಯಕರು ಕರ್ನಾಟಕ ರಾಜಕಾರಣಕ್ಕೆ ಒಗ್ಗಿಕೊಳ್ಬೇಕಿದೆ. ಹಿಂದುತ್ವ ಒಂದೇ ಅಲ್ಲ, ಹಿಂದುತ್ವ ಜೊತೆ ಅಭಿವೃದ್ಧಿಯೂ ಬೇಕು ಅನ್ನುವಂಥ ಮಾನದಂಡವು ಅನಂತಕುಮಾರ್ ಹೆಗಡೆ ಅವರಿಗೆ ಅರ್ಥ ಆಗಬೇಕಿದೆ. ಒಂದು ಕಡೆ ಪ್ರಖರ ಹಿಂದುತ್ವವಾದಿಗಳು ರಾಜಕೀಯ ದಿಕ್ಕನ್ನು ಕಾಣದೆ ಕಗ್ಗತ್ತಲಲ್ಲಿರುವಾಗ ಅನಂತಕುಮಾರ್ ಹೆಗಡೆ ಹಿಂದೂ ಸಂಗಮದ ಹೆಸರಿನಲ್ಲಿ ಮತ್ತೆ ಹಿಂದುತ್ವದ ಪ್ರತಿಪಾದಕರಾಗಿ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಿರೋದು ಅನಂತಕುಮಾರ್ ಹೆಗಡೆ ಬೆಂಬಲಿಗರಿಗೆ ಬಹಳ ಖುಷಿ ತರಿಸಿದೆ. ಸಂವಿಧಾನ ಪ್ರೇಮಿಗಳಿಗೆ ಸ್ವಲ್ಪ ಇರಿಸುಮುರುಸುಂಟಾಗ್ತಾ ಇದೆ. ಒಟ್ನಲ್ಲಿ ಆರೋಗ್ಯದಲ್ಲಿ ಈಗ ಅನಂತಕುಮಾರ್ ಹೆಗಡೆ ಶಕ್ತರಾಗಿದ್ದಾರೆ, ತತ್ವ ಸಿದ್ಧಾಂತದಲ್ಲೂ ಶಕ್ತರಾಗಿದ್ದಾರೆ. ಅದೇ ರೀತಿ ಅವರ ರಾಜಕೀಯವು ಶಕ್ತಿಯುತವಾಗುತ್ತಾ ಕಾದು ನೋಡಬೇಕಿದೆ. ಇದಾಗಿತ್ತು ವಿಶೇಷ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.